ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಕನ್ನಡ ಆಯೋಜಿಸಿರುವ ವಿಶ್ವ ಮಹಿಳಾ ದಿನಾಚರಣೆ 2024 ಸಾಧಕಿ ಸ್ತ್ರೀ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಾದ ಶ್ರೀಮತಿ ಮತೀನಾ ಖಾನಂ ಕಾನೂನು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಸಾಧಕಿ ಸ್ತ್ರೀ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಯುಟಿ ಖಾದರ್, ಮಾನ್ಯ ಸ್ಪೀಕರ್ ಕರ್ನಾಟಕ ವಿಧಾನಸಭೆ, ಶ್ರೀ ದಿನೇಶ್ ಗುಂಡೂರಾವ್, ಸಚಿವರು ಆರೋಗ್ಯ ಇಲಾಖೆ, ಶ್ರೀ ಶಿವರಾಜ್ ತಂಗಡಗಿ, ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶ್ರೀ ರಿಜ್ವಾನ್ ಹರ್ಷದ್, ಶಾಸಕರು ಹಾಗೂ ಹಿರಿಯ ಚಿತ್ರನಟಿಯರಾದ ಶ್ರೀಮತಿ ತಾರಾ ಅನುರಾಧ, ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರರವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಇವತ್ತು ಸಾಧಕಿ ಸ್ತ್ರೀ ಅಂತ ಒಂದು ಅವಾರ್ಡ್ ಏನು ಕೊಟ್ಟಿದ್ದಾರೆ ನನಗೆ. ವಕೀಲರ ಫೀಲ್ಡಲ್ಲಿ ನಾನು ಸಾಧಕಿ ಆಗಿದ್ದೀನಿ ಅಂತ ಅದು ಅವಾರ್ಡ್ ಕೊಟ್ಟಿದ್ದಾರೆ ನನಗೆ. ಈ ಅವಾರ್ಡಿಂದ ತುಂಬ ಖುಷಿಯಾಗಿದೆ. ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸಕ್ಸಸ್ಸಿಂದನೇ ಹಂಗೆ ಸಕ್ಸಸ್ ಸಿಗಲ್ಲ ಎಲ್ಲರಿಗೂ. ಇವಾಗ ಏನು ನಾವು ಈ ಸ್ಟೇಜಲ್ಲಿ ಬಂದಿದ್ದೀವಿ, ಈ ಅವಾರ್ಡ್ ನಮ್ಗೆ ಸಿಕ್ಕಿದೆ. ನಾವು ತುಂಬ ಕಷ್ಟಪಟ್ಟು ತುಂಬ ನಾವು ಬೆಳಗ್ಗೆ ಸಾಯಂಕಾಲ ಏನೋ ಟೈಮ್ ನೋಡ್ದಿರ ನಾವು ಕೆಲಸ ಮಾಡಿದ್ದೀವಿ. ಅದರಲ್ಲಿ ಕಷ್ಟಪಟ್ಟಿದ್ದಕ್ಕೆ ಈ ಅವಾರ್ಡ್ ನಮ್ಗೆ ಸಿಕ್ಕಿದೆ. ಕಷ್ಟಪಟ್ಟರೆ ಏನಾದರೂ ನಾವು ಸಾಧಿಸಬೇಕಂದ್ರೆ ನಾವು ಎಲ್ಲ ನಮಗೆ ಧೈರ್ಯ ಮಾಡಬೇಕು. ಈ ಸೋಲು ಗೆಲುವು ಇರುತ್ತೆ. ಅದಕ್ಕೆ ನಾವು ಇವಾಗ ಸೋಲು ಆಯ್ತಲ್ಲ ಅಂತ ನಾವು ಖಂಡಿತ ಸ್ಟಾಪ್ ಆಗಬಾರ್ದು. ನಾವು ಮುಂದೆ ಬರಬೇಕು. ನಾವು ಹಠ ಮಾಡಿದ್ರೆ ಮಹಿಳೆಯರು ಏನು ಬೇಕಾದರೂ ಸಾಧಿಸ್ಬೋದು. ಇವಾಗ ಎಲ್ಲರಿಗೂ ಆ ಥರ ಒಂದೊಂದು ದೇವರು ಒಂದು ಇದು ಕೊಟ್ಟಿರ್ತಾರೆ. ಅದಕ್ಕೆ ಮಹಿಳೆಯರು ಅಂದರೆ ಏನು ಬೇಕಾದರೂ ಸಾಧಿಸ್ಬೋದು. ಅದಕ್ಕೆ ಅವರು ಅದು ಫೈಟ್ ಮಾಡಬೇಕು, ಸಕ್ಸಸ್ ಮಾಡಲೇಬೇಕು ಅಂತ ಒಂದು ಹಠ ಹಿಡಿದ್ರೆ ಆಗುತ್ತೆ. ಯಾರಾದರೂ ನಮಗೆ ಪ್ರಾಬ್ಲಮ್ಸ್ ಇದೆ ಅಂದರೆ ಇರುತ್ತೆ ಎಲ್ಲರಿಗೂ. ಅದು ಫೇಸ್ ಮಾಡಿ ಮುಂದೆ ಬಂದು ಒಂದು ಸಕ್ಸಸ್ ಆಗ್ತೀವಿ ಅಂತ ಒಂದು ಸಾಧನೆ ಮಾಡಬೇಕು. ಅದೇ ರೀತಿ ನಾವು ರಾಜ್ ನ್ಯೂಸ್, ರಾಜ್ ಮ್ಯೂಸಿಕ್ ಅವರಿಗೆ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಸೊಸೆ ಮತ್ತು ಅವರ ಜೊತೆಗೆ ಎಲ್ಲ ಸ್ತ್ರೀ ಶಕ್ತಿ ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ನೀವು ಕೊಟ್ಟಿರೋದು ಬಹಳ ಸಂತೋಷ. ಮತ್ತು ಇದು ಇನ್ನೂ ಒಂದು ಮಾತು ಹೇಳಬೇಕಾದ್ರೆ, ಈಗಿನ ಕಾಲದಲ್ಲಿ ಜ್ಞಾನ ಮತ್ತು ವಿಜ್ಞಾನದಿಂದ ಬಹಳ ಮುಂದೆ ಇದ್ದಾರೆ ಸ್ತ್ರೀಯರು. ಈಗ ಇನ್ನೊಂದು ಮಾತು ನಾನು ಹಳೇದು ಹೇಳ್ತೀನಿ. ನಾನು 1967-68ನಲ್ಲಿ ವೀರೇಂದ್ರ ಹೆಗಡೆಯವರು ನನ್ನ ಕ್ಲಾಸ್ಮೇಟ್ ಆಗಿದ್ದರು. ಮಂಜುನಾಥ್ ಇದು ಧರ್ಮಸ್ಥಳವರು, ಅವರು ನನ್ನ ಜೊತೆ ಇದ್ದರು. ಆಮೇಲೆ ಆರ್ ಮಿತ್ರ ಅಂತ ಅವರು ನಮ್ಮ ಟೀಚರ್ ಆಗಿದ್ದರು. ಅವರು ತಮಾಷೆಗೆ ಹೇಳುವುದು, ನೋಡಪ್ಪ ಸ್ತ್ರೀ ಶಕ್ತಿ ಇದ್ರೇ ದೇಶ ಮುಂದಕ್ಕೆ ಹೋಗೋದು ಅಂತ. ಈಗ ಇನ್ನೂ ಒಂದು ಮಾತು ಹೇಳಬೇಕಾದ್ರೆ, ಗುಂಡಮ್ಮ ಕರ್ತ ಅಂತ ಒಂದು ತಿತ್ತು, ತಮಾಷೆಯಾಗಿ ಹೇಳ್ತೀನಿ. ಮಹಿಳಾ ಲೋಕಂ ಎಪ್ಪಡೋ ಲೇಸಿನ್ ಅಂತ ಹೇಳಿದರು. ಹಾಗೆ ಥರ ಈಗ ಹೇಳ್ತಾ ಆ ವಾತಾವರಣ ನೋಡ್ತಾ ಇದ್ದರೆ ನಿಜವಾಗಿ ಈ ಸ್ತ್ರೀ ಶಕ್ತಿ ನಮಗಿಂತ ಭಾಳ ಮುಂದೆ ಇದ್ದಾರೆ. ಅದು ದೇವರು ಇಂಥ ನಿಮ್ಮ ರಾಜ್ ಟಿವಿ ಮತ್ತು ಬೇರೆ ಚಾನಲಿಂದ ಅವರ ಪ್ರೋತ್ಸಾಹ ಕೊಟ್ಟು ಮುಂದೆ ದೇಶವನ್ನು ನೀವು ಎಳೆದುಕೊಂಡು ಹೋಗ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಸ್ಪೆಷಲಿ ನಮ್ಮ ಸೊಸೆಯಿಂದ
ನಮ್ಮ ಕುಟುಂಬಕ್ಕೆ ಅಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಆಗಿದೆ ಅಂತ ಹೇಳ್ತಾ ನನ್ನ ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆ ಪ್ರಶಸ್ತಿ ಪಡೆದಂಥ ಎಲ್ಲ ಸಾಧಕಿಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಂದು ಹಿತೈಷಿಗಳಿಗೆ ನಾನು ಪ್ರಪ್ರಥಮವಾಗಿ ಶಿವರುದ್ರಪುರವನ್ನು ಶ್ರೀನಿವಾಸ್ ಅವರನ್ನು ಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕೆಲವೇ ವರ್ಷಗಳಲ್ಲಿ ತನ್ನ ಪ್ರಾಮಾಣಿಕ ಮತ್ತು ನಿಷ್ಠೆವಾದ ಸೇವೆಯಿಂದ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನ ವಿಶೇಷವಾದ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಒಂದು ಮಾಧ್ಯಮ ಒಂದು ಸಂಸ್ಥೆ ಇವತ್ತು ಆಗಿ ಹೆಸರು ಪಡೆದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಶಿವರುದ್ರಪ್ಪನವರು ಮತ್ತು ಶ್ರೀನಿವಾಸ್ ಅವರು ಇದಕ್ಕೆಲ್ಲ ಸೇರಿಕೊಂಡು ಬಹುಶಃ ಇವತ್ತು ವುಮನ್ ಐಕಾನ್ 2024 ಎಂಬ ಸಾಧಕಿ ಸ್ತ್ರೀ ಎಂಬ ಪ್ರಶಸ್ತಿಯನ್ನು ನಮ್ಮ ಸಹೋದರಿಗೆ ಇವತ್ತು ಅದನ್ನು ಬಹುಶಃ ಕೊಡ್ತಾ ಇದ್ದಾರೆ. ನಾನು ಬಹುಶಃ ಈ ಒಂದು ಕಾರ್ಯಕ್ರಮ ಬರೀ ಇವತ್ತು ಸಾಧನೆ ಮಾಡಿದಂಥವರಿಗೆ ಕೊಡುವಂಥ ಪ್ರಶಸ್ತಿ ಮಾತ್ರ ಅಲ್ಲ, ಇದು ಸಮಾಜದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಮತ್ತು ಸ್ತ್ರೀಯರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಹಿಳೆಯರ ಒಂದು ಸಾಧನೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ TV ಅವರು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಅವರು ಯಾರ್ಯಾರು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಅಂಥವ್ರನ್ನ ಗುರುತಿಸಿ ಇವತ್ತು ನಮ್ಮೆಲ್ಲರೂ ಕೂಡ ಆಹ್ವಾನವನ್ನು ನೀಡಿ ಎಲ್ಲರ ಮುಂದೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತು ಬೇರೆ ಬೇರೆ ಕಾನೂನಿನ ಕ್ಷೇತ್ರ, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿ ಕೂಡ, ಅದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಅವರ ಒಂದು ಪ್ರತಿಭೆಯ ಅನುಸಾರ, ಅವರಲ್ಲಿರುವಂಥ ಗುಣಗಳ ಅನುಸಾರ ಅವರು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಆದರೆ ಅನೇಕ ಬಾರಿ ಮಹಿಳೆಯರಿಗೆ ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಇರ್ತದೆ ಅದು ಪರಿಪೂರ್ಣವಾಗಿ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ಅಡಚಣೆಗಳು, ತೊಡಕುಗಳು ಬರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದೇ ಒಂದು ಸಮಾಜದಲ್ಲಿ ಸುಧಾರಣೆ ತರುವಂಥದ್ದು. ಬಹುಶಃ 100 ವರ್ಷದ ಹಿಂದೆ ಇದ್ದಂಥ ವ್ಯವಸ್ಥೆ ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ. 50 ವರ್ಷದ ಹಿಂದೆ ಇದ್ದಂಥ ವ್ಯವಸ್ಥೆಗೂ ಇವತ್ತಿಗೂ ಬಹಳ ಬದಲಾವಣೆ ಆಗಿದೆ. ಅಥವಾ ಕಳೆದ 20 ವರ್ಷಕ್ಕೂ ಇವಾಗ ಒಂದೊಂದು ಸಮಯದಲ್ಲಿ ನಾವು ಮುಂದೆ